ನಮಸ್ತೆ. ಹಾಗೆ ಸುಮ್ಮನೆ ಬೇಕನ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ಇಂದು ಕೂಡ ಒಂದು ಮನದಾಳದ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ತೇನೆ. ನಾವು ಚಿಕ್ಕವರಿರುವಾಗೆಲ್ಲ ಇಂಕ್ ಪೆನ್ ಬಳಸಿ ಎಲ್ಲರಿಗೂ ಗೊತ್ತು. ಆ ನೀಲಿ ಇಂಕು, ಕಪ್ ಇಂಕನ್ನು ಒಂದು ಫೌಂಟೇನ್ ಪೆನ್ನಿಗೆ ತುಂಬಿ ನಾವು ಬರಿತಾ ಇದ್ವಿ. ಆ ಟೈಮಲ್ಲಿ ಒಬ್ಬರು ಟೀಚರು ಒಬ್ಬ ಸ್ಟೂಡೆಂಟಿಗೆ ಒಂದು ಇಂಕ್ ಬಾಟಲ್ ಅನ್ನು ಕೊಟ್ಟು, ಎಷ್ಟೇ ಚಿಕ್ಕದಿರುತ್ತೆ ಅದ್ರಲ್ಲಿ ತುಂಬ ಇಂಕ್ ಇರುತ್ತೆ, ಆ ಬಾಟಲನ್ನು ಒಬ್ಬ ಸ್ಟೂಡೆಂಟ್ಗೆ ಕೊಟ್ಬಿಟ್ಟು, ನೋಡು ಇದರಲ್ಲಿರೋ ಇಂಕನ್ನು ನೀನು ಖಾಲಿ ಮಾಡಬೇಕು, ಇದರಲ್ಲಿ ನೀರು ತುಂಬಬೇಕು. ಆದರೆ ಒಂದು ಕಂಡೀಷನ್ನು, ಆ ಬಾಟಲನ್ನು ಹೀಗೆ ನೀನು ಉಲ್ಟಾ ಮಾಡೋ ಹಾಗಿಲ್ಲ, ಅದು ಸೀದಾ ಹೀಗೆ ಇಟ್ಕೊಂಡಿರಬೇಕು, ಅದರಲ್ಲಿ ನೀರು ತುಂಬಬೇಕು. ಯೋಚನೆ ಮಾಡ್ತಾನೆ, ಅದು ಹೇಗೆ ಇಂಕೆಲ್ಲ ಚೆಲ್ಲದಲ್ಲೇ ನೀರು ತುಂಬಲಿಕ್ಕಾಗತ್ತೆ, ಇಂಕ್ ಚೆಲ್ಲಬೇಕು ಅಂದರೆ ಬಾಟ್ಲ್ ಬಗ್ಗಿಸ್ಬೇಕು, ಈಗೆಲ್ಲ ವಿಚಾರ ಬರುತ್ತೆ. ಆಗ ಅವನು ಹೇಳ್ತಾನೆ, ಮ್ಯಾಮ್ ಅದು ಇಟ್ಸ್ ಇಂಪಾಸಿಬಲ್, ವಿ ಕ್ಯಾನ್ ಡೂ ದ್ಯಾಟ್ ಅಂತ. ಆಗ ಟೀಚರ್ ಹೇಳ್ತಾರೆ, ನೋಡು ಆ ಬಾಟಲ್ನ ಹಾಗೆ ಸೀದಾ ಇಟ್ಕೋ, ಅದರಲ್ಲಿ ನೀರು ಹಾಕ್ತಾ ಹೋಗು, ನೀರು ಹಾಕ್ತಾ ಹೋಗು. ಆ ನೀರು ಹಾಕ್ತಾ ಹೋದಾಗ ಯಾವುದೋ ಒಂದು ಸಮಯಕ್ಕೆ ಅಲ್ಲಿರೋ ಇಂಕೆಲ್ಲ ಹೊರಟೋಗಿ ಸಂಪೂರ್ಣವಾಗಿ ಅಲ್ಲಿ ನೀರು ಕಾಣಿಸೋಕ್ಕೆ ಶುರುವಾಗುತ್ತೆ, ನೀರೇ ಇರುತ್ತೆ ಅಂತ. ಹೌದಾ ಅಂತ ಅಂದ್ಕೊಂಡು ಇವನು ನೀರು ಹಾಕ್ತಾನೆ. ಆ ನೀಲಿ ಬಣ್ಣ ಡಾರ್ಕ್ ಬ್ಲೂ ಇದ್ದಿದ್ದೆಲ್ಲ ಲೈಟ್ ಬ್ಲೂ ಆಗುತ್ತೆ. ಮತ್ತೂ ನೀರು ಹಾಕ್ತಾನೆ, ಇನ್ನಷ್ಟು ಲೈಟ್ ಬ್ಲೂ ಆಗುತ್ತೆ. ಮತ್ತೂ ನೀರು ಹಾಕ್ತಾನೆ, ಇನ್ನೂ ತುಂಬ ತಿಳಿ ಆಗ್ತಾ ಹೋಗುತ್ತೆ. ಇನ್ನೂ ನೀರು ಹಾಕ್ತಾನೆ, ಅದು ಸಂಪೂರ್ಣ ತಿಳಿಯಾಗಿ ಅದರಲ್ಲಿ ಇಂಕ್ ಇರಲೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅದು ತಿಳಿಯಾಗೋಗ್ಬಿಡುತ್ತೆ. ಆವಾಗ ಬರೀ ನೀರೇ, ಅರೆ ಇದರಲ್ಲಿ ಇಂಕ್ ಯಾವಾಗಲೂ ಇರಲೇ ಇಲ್ವೇನೋ, ಬರೀ ನೀರೇ ಇತ್ತೇನೋ ಅನ್ನೋ ಅಷ್ಟು ಅದ್ಭುತವಾಗಿ ಅವನು ಕಾಣಲಿಕ್ಕೆ ಶುರುವಾಗುತ್ತೆ. ಹಾಗೆ ನೋಡಿ, ನಮ್ಮ ಮನಸ್ಸಿನಲ್ಲಿ ಯಾವುದೋ ಕಾರಣಕ್ಕೆ ಈ ರೀತಿಯ ಒಂದು ಕಲ್ಮಶ ತುಂಬ್ಕೊಂಬಿಡುತ್ತೆ. ಅದು ಹೆಪ್ಪುಗಟ್ಟಿ ನಿಂತು ಬಿಟ್ಟಿರುತ್ತೆ. ಅದನ್ನು ನಾವು ತೊಳಿಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಗಾಯವಾಗಿ ನಿಂತುಬಿಡುತ್ತೆ. ಆದ್ದರಿಂದ ಅದನ್ನು ತಿಳಿಗೊಳಿಸ್ಬೇಕು. ಹೇಗೆ ತಿಳಿಗೊಳಿಸ್ಬೇಕು? ಶಾಸ್ತ್ರದಲ್ಲಿ ಹೇಳ್ತಾರೆ, ನಾಮ ಜಪವನ್ನು ಮಾಡು, ಭಗವಂತನ ನಾಮಸ್ಮರಣೆಯನ್ನು ಮಾಡು, ಲಲಿತಾ ಸಹಸ್ರವನ್ನು ಓದು, ಸತ್ಸಂಗದಲ್ಲಿ ಇರು, ಆದಷ್ಟು ಆ ಭಗವಂತನ ವಿಚಾರಗಳನ್ನು ತುಂಬಿಕೊಳ್ತಾ ಹೋಗು, ಆಗ ಮನಸ್ಸು ತಿಳಿಯಾಗತ್ತೆ ಅಂತ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ. ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದು ತಕ್ಷಣ ನಾವು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾವು ಮನುಷ್ಯರು. ಅದು ಸಾಕಷ್ಟು ಅನಲೈಸ್ ಮಾಡ್ತೀವಿ, ಇಂಟ್ರಾಸ್ಪೆಕ್ಟ್ ಮಾಡ್ತೀವಿ, ಅದು ನಾನು ಸರಿನಾ ನೀನು ಸರಿನಾ ಇದೆಲ್ಲ ವಿಚಾರಗಳು ಆಗುತ್ತೆ. ಅದು ಯಾವುದೋ ಒಂದು ಡೆಸಿಷನಿಗೆ ಬಂದು ನಿಲ್ತೀವಿ, ಇದು ಹೀಗಾಗಬೇಕಾಗಿತ್ತು ಆಯಿತು ಅಂತ. ಆದರೂ ಕೂಡ ಆ ಘಟನೆ ಮನಸ್ಸಲ್ಲಿ ನಿಂತು ಬಿಟ್ಟಿರುತ್ತೆ. ನೋಡಿ, ಪ್ರತಿಯೊಂದು ಘಟನೆ ಆಗಬೇಕಾದ್ರೂ ಭಗವಂತ ಆ ಘಟನೆಯಿಂದ ನಾವೇನೋ ಕಲಿಬೇಕು ಅನ್ನೋದಕ್ಕೆ ಆ ಘಟನೆಯನ್ನು ನಡೆಸಿರ್ತಾನೆ. ಅದು ದೈವ ನಿಯಮ, ಅದು ನಾನು ಹಾಕ್ಕೊಂಡ ಪ್ರೋಗ್ರಾಮ್ ಅಲ್ಲ, ಅದು ದೈವ ನಿಯಮ. ಆದ್ದರಿಂದ ಆ ಘಟನೆ ಆಗಿದೆ, ಅದರಿಂದ ನನಗದು ಒಳ್ಳೆಯದು ಕೆಟ್ಟದ್ದು ಏನೋ ಒಂದು ವಿಚಾರ ಗೊತ್ತಾಗಿದೆ. ಈಗ ನನಗೆ ಅದು ಮನಸ್ಸಿನಲ್ಲಿ ನಿಂತುಬಿಟ್ಟಿದೆ. ಒಳ್ಳೆಯದಾದರೆ ಹೆಚ್ಚು ದಿನ ನಿಲ್ಲಲ್ಲ, ತಾನಾಗಿ ಹೊರಟೋಗುತ್ತೆ. ಕೆಟ್ಟದ್ದಾದರೆ ಅದು ಸಾಕಷ್ಟು ನೋವನ್ನು ಆವಾಗ ಪಾಪಪ್ ಆಗಿ ಮನಸ್ಸಿಗೆ ಹಿಂಸೆ ಮಾಡ್ತಾನೆ ಇರುತ್ತೆ. ಆದ್ದರಿಂದ ಹಿರಿಯರೆಲ್ಲ ಹೇಳಿದ್ದೇನಪ್ಪ ಅಂತ ಹೇಳಿದರೆ, ಅದಕ್ಕೆ ಆ ಘಟನೆಯ ಮೇಲೆ ಸಾಕಷ್ಟು ಭಗವಂತನ ನಾಮಸ್ಮರಣೆ, ಸಹಸ್ರನಾಮ, ಸತ್ಸಂಗ ಇದನ್ನೆಲ್ಲ ಮಾಡ್ತಾ ಹೋದರೆ ಆ ಘಟನೆ ಏನಾಗುತ್ತೆ, ತಿಳಿಯಾಗ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ತಿಳಿಯಾಗ್ತಾ ಹೋಗುತ್ತೆ ಅಂದರೆ, ಈಗ ಆ ನೀಲಿ ಇಂಕ್ ಇದ್ದಿದ್ದು ಬರೀ ನೀರು ಅನ್ನೋ ಥರದಲ್ಲಿ ಹೇಗೆ ಪರಿವರ್ತನೆ ಮಾಡಲಿಕ್ಕಾಯಿತು ನಾವು, ಅದೇ ರೀತಿಯಲ್ಲಿ ಮನಸ್ಸು ಕೂಡ ಪ್ರಶಾಂತವಾಗಿ ತಿಳಿಯಾಗ್ಬಿಡತ್ತಂತೆ. ಎಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಕಹಿ ಘಟನೆ ಇದ್ದಿರಬಹುದು, ಯಾಕೆ ಹೇಗಾಯಿತು ನನಗೆ ಅಂತ ಅನಿಸಿರ್ತಿರ್ಬೋದು. ಆ ಥರ ಒಂದು ಘಟನೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಈ ಪ್ರಯತ್ನವನ್ನು ಮಾಡಿ ನೋಡಿ. ಭಗವಂತನ ನಾಮಸ್ಮರಣೆಯನ್ನು ಜಪಿಸಿ, ಸಹಸ್ರನಾಮವನ್ನು ಜಪಿಸಿ. ಅದು ಎಷ್ಟು ಜಪಿಸ್ಬೇಕೋ, ಒಂದಿನ ಜಪಿಸದೆ ಆಗಲೇ ಇಲ್ಲ ಅಲ್ಲ. ಈಗ ಆ ಬಾಟಲ್ನಲ್ಲಿ ಇರುವ ಇಂಕ್ ಪೂರ್ತಿ ತಿಳಿ ಆಗಬೇಕು ಅನ್ನೋದಾದರೆ ಬಕೆಟ್ಗಟ್ಟಲೆ ನೀರು ಸುರಿದಿರ್ಬೋದು. ಎಷ್ಟು? ಒಂದು ಸಣ್ಣ ಬಾಟಲ್ ಇಂಕ್ಗೆ. ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶ ತೊಳಿಬೇಕು ಅನ್ನೋದಾದರೆ ಅದಕ್ಕೆ ಎಷ್ಟು ನಾಮಸ್ಮರಣೆ ಮಾಡಬೇಕು ಅಂದರೆ ಅದು ಹೋಗೋವರೆಗೂ ಮಾಡಬೇಕು. ಆದರೆ ಅದು ಹೋಗುತ್ತೆ.
ಪ್ರಯತ್ನ ಮಾಡಿ ನೋಡಿ. ನಿಮಗೂ ಇದು ಹೌದು ಅಂತ ಅನಿಸಿದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮದಲ್ಲಿ.